ಇದೇನಿದು ಫಸ್ಟ್ಗೆ ಪಟ್ನದವರು ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಇದು ಬೀಡ್ಸ್ ಹಾಕೋದಕ್ಕೆ ಮಾಡಿರೋಂಥ ಪಟ್ನ. ಇದನ್ನು ಹಾಕಿದ್ರೆ ನಾವು ಸೂಜಿಯಿಂದ ಬೀಡ್ಸ್ನ ಹಾಕ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ಇವು ಚಿಕ್ಕ ಬೀಡ್ಸ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಪಟ್ನ ಮಾಡಿ ಅದರೊಳಗಡೆ ಬೀಡ್ಸ್ ಹಾಕಿ ಆ ಸೂಜಿನ ಮೇಲ್ಮುಖ ಮಾಡಿಕೊಂಡು ಅದನ್ನು ಈ ಥರ ತೂರಿಸ್ತಾ ಹೋದರೆ ಒಂದು 3 ಸರಿ ತೂರಿಸಿದ್ರೆ ಸಾಕು. ಆ ಬೀಡ್ಸ್ ಎಲ್ಲ ಒಳಗಡೆ ಸೇರ್ಕೋತವೆ. ಈಗ ನಾವು ಸ್ಟಾರ್ಟ್ ಮಾಡ್ತಾ ಆ ಬೀಡ್ಸ್ನ ಒಳಗಡೆ ತೂರಿಸ್ಕೊಂಡು ಈ ಥರ 3 ಸರಿ 4 ಸರಿ ಅಂದ್ಬಿಟ್ರೆ ಸಾಕು, ಬೀಡ್ಸ್ ಒಳಗಡೆ ಬರುತ್ತೆ. ಆ ಬೀಡ್ಸ್ನ ಇದರೊಳಗಡೆ ಹಾಕಿ 3 ಇಲ್ಲ 4 ಇಲ್ಲ 5 ಹಾಕ್ಬೋದು. ಹಾಕಿ ಬೀಡ್ಸ್ನ ಈ ಥರ ತೂರಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಹೋಗಿ. ಈ ವರ್ಕ್ ಇರೋದೇ ಹೀಗೆ. ಒಂದ್ಸತಿ ಬೀಡ್ಸ್ನ ತೂರಿಸಿದ್ಮೇಲೆ ಇನ್ನೊಂದ್ಸರಿ ದಾರನ ಸುಮ್ಮನೆ ಹಿಂದಕ್ಕೆ ತಗೊಂಡು ಅಲ್ಲೊಂದ್ಸರಿ ನಾಟ್ ಮಾಡಿ ಕೆಳಗಡೆ ಮತ್ತು ಇನ್ನೊಂದ್ಸರಿ ಹಾಕಿಬಿಟ್ಟು ಬೀಡ್ಸ್ನ ದಾರ ತಗೊಳ್ಳಿ. ಇನ್ನೊಂದ್ಸರಿ ಸುಚ್ಚಿ ದಾರ ತಗೊಂಡು ನೆಕ್ಸ್ಟು ಬರೀ ದಾರನ ಹಿಂದಕ್ಕೆ ಹಾಕ್ಕೋಬೇಕು. ಆಮೇಲೆ ಮತ್ತೆ ಬೀಡ್ಸ್ ಹಾಕಬೇಕು. ಬೀಡ್ಸ್ ಹಾಕಿ ಮತ್ತೆ ಒಂದ್ಸರಿ ಸುಚ್ಚಿದ ಮೇಲೆ ಮತ್ತೆ ಇನ್ನೊಂದ್ಸರಿ ಪಕ್ಕದಲ್ಲಿ ಸುಚ್ಚಿ ದಾರ ತಗೊಳ್ಳಿ. ಮತ್ತೆ ಖಾಲಿ ದಾರನೇ ಹಿಂದಕ್ಕೆ ತಗೊಂಡು ಸುಚ್ಚಿ ಮತ್ತೆ ಇನ್ನೊಂದ್ಸರಿ ಸುಚ್ಚಿ ನೆಕ್ಸ್ಟ್ ಇನ್ನೊಂದ್ಸತಿ ಬೀಡ್ಸ್ ಹಾಕಬೇಕು. ಆ ಪಟ್ನದಲ್ಲಿ ಬೀಡ್ಸ್ ಹಾಕೋದ್ರಿಂದ ನಮಗೆ ಈಸಿ ಆಗುತ್ತೆ ಬೀಡ್ಸ್ನ ಸೂಜಿನಲ್ಲಿ ಹಾಕ್ಕೊಳ್ಳೋದಕ್ಕೆ. ಶುಗರ್ ಬೀಡ್ಸ್ ಅಂತ ಇವಕ್ಕೆ ಹೆಸರು. ಶುಗರ್ ಬೀಡ್ಸ್ ಹಾಕೋಕ್ಕೋಸ್ಕರನೇ ಸೂಜಿ ಬರುತ್ತೆ, ಆದರೆ ಕೆಲವೊಂದು ಸತಿ ಅದು ಸಿಗೋಲ್ಲ ಒಂದೊಂದು ಕಡೆ. ಅದಕ್ಕೋಸ್ಕರ ಈ ಸೂಜಿನಿಂದನೇ ಬೀಡ್ಸ್ನ ಹಾಕ್ಬೋದು. ಸಪ್ರೇಟ್ ಆ ಸೂಜಿ ಸಿಕ್ಕರೆ ತಗೊಳ್ಳಿ. ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ಥರ ಸೂಜಿನೇ ತಗೊಂಡಿದ್ದೀನಿ. ಇದೇ ಸೂಜಿನಲ್ಲೇ ಬರುತ್ತೆ. ಅದರಲ್ಲಿ ಜಾಸ್ತಿ ಬೀಡ್ಸ್ ಸೇರುತ್ತೆ, ಇದರಲ್ಲಿ ಕಡಿಮೆ ಸೇರುತ್ತೆ. ಒಂದು ಸತಿಗೊಂದೇ ಹಾಕೋಕ್ಕೆ ಸೂಜಿ ಬೀಡ್ಸ್ ಸೇರುತ್ತೆ ಇದರಲ್ಲಿ. ಅದರಲ್ಲಿ ಒಂದು 3 ಸರಿ ಹಾಕ್ಬೋದು ಬೀಡ್ಸ್ನಲ್ಲಿ. ಈ ಥರ ಸೇರಿಸ್ಬಿಟ್ಟು ದಾರನ ಅದರೊಳಗಡೆ ಸೂಜಿ ಹಾಕ್ಬಿಟ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದರೆ ಈ ಡಿಸೈನ್ ತುಂಬ ಈಸಿ ಇದೆ.
ಗೋಲ್ಡ್ ಕಲರ್ ದಾರನ ಕೋಟ್ ಮಾಡೋಣ ಸುತ್ತ. ಹಿಂದ್ಗಡೆ ಗಂಟು ಹಾಕ್ಕೊಳ್ಳಿ. ಇದನ್ನು ಒಂದೇ ಎಳೆ ತಗೊಂಡು ಒಂದೇ ಸತಿ ಚೈನ್ ವರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, 2 ಸರ್ತಿನೂ ಹಾಕಬೇಕು. ಒಂದು ಸರಿ ಚೈನ್ ವರ್ಕ್ ಹಾಕಿದ ನಂತರ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸರಿ ಚೈನ್ ವರ್ಕ್ನ ಹಾಕಬೇಕು. ಈಗ ಡಬಲ್ ಕೋಟ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಈ ಥರ ದಾರಗಳಿಗೆಲ್ಲ ಒಂದು ಸತಿ ನಾವು ಮಾಡಿದ್ರೆ ಸಾಕು. ಆದರೆ ಈ ಥರ ಬೀಡ್ಸ್ ಹಾಕಿದಾಗ ಮಾತ್ರ 2 ಸರ್ತಿ ಕೋಟ್ ಮಾಡಬೇಕು ಗೋಲ್ಡ್ ಕಲರ್ನ. ಒಂದು ಸತಿ ಚೈನ್ ವರ್ಕ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸತಿ ಅದರ ಪಕ್ಕದಲ್ಲಿ ಚೈನ್ ವರ್ಕ್ ಮಾಡಬೇಕು. ಆಗಲೇ ಈ ಒಂದು ಬೀಡ್ಸಿನ ಒಂದು ಡಿಸೈನ್ ಲುಕ್ ಕೊಡೋದು.